ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಕೂಡ ಬಂದಿದೆ. ಆ ರಿಸಲ್ಟ್ ನಿಂದ ಯಾವೆಲ್ಲ ಸ್ಟಾಕ್ ಗಳ ಮೇಲೆ ಈಗ ಗಮನ ಹೋಗುತ್ತೆ, ಜೊತೆಗೆ ಈ ರಿಸಲ್ಟ್ ಮಾರ್ಕೆಟ್ ನ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು, ಇದು ಪಾಸಿಟಿವ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಲಾಸ್ಟ್ 3 ಡೇಸ್ ಇಂದ ಯಾಕೆ ವಿಡಿಯೋ ಬಂದಿಲ್ಲ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ತುಂಬಾ ಜನ ಕಮೆಂಟ್ ಮಾಡಿದಿರಿ, ಬೇಗ ಗುಣಮುಖರಾಗಿ ಅಂತ ಹಾರೈಸಿದಿರಿ. ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೂಡ ಕೇಳ್ಕೊಳ್ತೇನೆ. ಇನ್ನು ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಬರ್ತಿರುವಂತಹ ಕೆಲವು ಸುದ್ದಿಗಳನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ಇವತ್ತು ಒಂದು ಸುದ್ದಿ ಬಂತು. ಅಂದ್ರೆ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಸುದ್ದಿ ಬಂದದ್ದು. Iran launches missile attack on US warship in Strait of Hormuz. Trump issues orders to Navy to strike Iranian. ಅಂದ್ರೆ ಅಮೆರಿಕದ ಯುದ್ಧ ನೌಕೆಯ ಮೇಲೆ ಇರಾನ್ ಮಿಸೈಲ್ ಲಾಂಚ್ ಮಾಡಿದೆ ಅಂತ ಸುದ್ದಿ ಬಂತು. ಆ ಸುದ್ದಿ ಆಯಿಲ್ ಅಲ್ಲಿ ಇಮಿಡಿಯೇಟ್ ಸ್ಪೈಕ್ ಬರ್ಲಿಕ್ಕೆ ಕೂಡ ಕಾರಣ ಆಯ್ತು. ಈಗ ಸದ್ಯದ ಮಟ್ಟಿಗೆ ಆಯಿಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ 2% ಪಾಸಿಟಿವ್ಲಿ ಟ್ರೇಡ್ ಆಗ್ತಾ ಇದೆ. ಬಟ್ ಇದು 5% ಗಿಂತ ಜಾಸ್ತಿ ಕೂಡ ಹೋಗಿತ್ತು. ಯಾಕೆ ಅಂತಂದ್ರೆ ಆ ಸುದ್ದಿ ಅಷ್ಟು ಎಫೆಕ್ಟ್ ಅನ್ನ ಮಾಡಿತ್ತು. ಅಂದ್ರೆ ಇರಾನ್ ಅಮೆರಿಕದ ಯುದ್ಧ ನೌಕೆ ಮೇಲೆ ಅಟ್ಯಾಕ್ ಮಾಡಿದೆ ಅಂದ್ರೆ ಅಬ್ವಿಯಸ್ಲಿ ಮತ್ತೆ ಯುದ್ಧ ರೀಸ್ಟಾರ್ಟ್ ಆಗ್ಬೋದು ಅಂತ. ಬಟ್ ಆನಂತರ ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಬಂದಿದೆ. ನೋಡಬಹುದು, ಯುಎಸ್ ಮಿಲಿಟರಿ ಡಿನೈಸ್ ಇರಾನ್ಸ್ ಕ್ಲೈಮ್ ಇಟ್ ಸ್ಟ್ರಕ್ ಯುಎಸ್ ವಾರ್ಶಿಪ್ ಇನ್ ಸ್ಟ್ರೈಟ್ ಆಫ್ ಹಾರ್ಮುಜ್. ಅಮೆರಿಕದ ಆರ್ಮಿ ಇದನ್ನ ಡಿನೈ ಮಾಡಿದೆ, ಆ ತರದ ಯಾವುದೇ ಅಟ್ಯಾಕ್ ಆಗಿಲ್ಲ ಅಂತ. ಇಲ್ಲೇ ಟೈಮ್ ಕೂಡ ನೋಡಬಹುದು, 2 hours ಆಗೋ ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಬಂದಿದ್ದು, 1 hour ಆಗೋ ಯುಎಸ್ ಮಿಲಿಟರಿಯಿಂದ ಕ್ಲಾರಿಫಿಕೇಶನ್ ಬಂದಿರೋದು. ಈ ಸುದ್ದಿ ಬಂದ ಮೇಲೆ ಕ್ರೂಡ್ ಅಲ್ಲಿ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಏನು ಆ ಸುದ್ದಿ ಬಂದ ತಕ್ಷಣ ಇಮಿಡಿಯೇಟ್ಲಿ ನೋಡಬಹುದು ಒಂದಷ್ಟು ಅಪ್ಡೇಟ್ ಗಳು ಕೂಡ ಬಂದ್ಬಿಟ್ಟು, ನಿಫ್ಟಿ ಲೈಕ್ಲಿ ಟು ಓಪನ್ ಬಿಲೋ 24,000 ಟುಮಾರೋ ಆಸ್ ರಿಪೋರ್ಟ್ ಸೇಸ್ 2 missiles hit an US warship in Hormuz. Brent crude ಅಪ್ ನಿಯರ್ಲಿ 5%. ಆಕ್ಚುಲಿ ಇದು ಅಮೆರಿಕದ ಆರ್ಮಿಯಿಂದ ಕ್ಲಾರಿಫಿಕೇಶನ್ ಬರೋದಕ್ಕೆ ಮುಂಚೆ, ಕ್ಲಾರಿಫಿಕೇಶನ್ ಬಂದ ಮೇಲೆ ಇದು ಚೇಂಜಸ್ ಆಗುತ್ತೆ. ಅಂದ್ರೆ ಚೇಂಜಸ್ ಆಗಿದೆ ಅಂತಾನೆ ಅಂದ್ಕೊಳ್ಬಹುದು. ನಾಳೆ ಓಪನಿಂಗ್ ಎಷ್ಟಕ್ಕಾಗುತ್ತೋ ಅದು ಬೇರೆ ವಿಚಾರ. ಬಟ್ ಕ್ರೂಡ್ ಅಲ್ಲಿ ಅಂತೂ ಅಪ್ ಆಗಿದ್ದು ನಿಜ. ನಂತರ ಈಗ ಅಮೆರಿಕದ ಆರ್ಮಿಯಿಂದ ಕ್ಲಾರಿಫಿಕೇಶನ್ ಬಂದ್ಮೇಲೆ ಅರೌಂಡ್ 2% ಪಾಸಿಟಿವ್ಲಿ ಟ್ರೇಡ್ ಆಗ್ತಿರೋದು ಕೂಡ ನಿಜಾನೇ ಆಗಿದೆ. ಇನ್ನು ಪಂಚರಾಜ್ಯಗಳ ಚುನಾವಣೆಯನ್ನ ನಾವೀಗಾಗಲೇ ನೋಡಿದ್ವಿ. ಇವತ್ತು ರಿಸಲ್ಟ್ ಬರೋದಿತ್ತು. ಸೊ ಫೈನಲಿ ರಿಸಲ್ಟ್ ಬಂದಿದೆ. ಜೊತೆಗೆ ರೀಸೆಂಟ್ ಆಗಿ ನಾನು ಎಕ್ಸಿಟ್ ಪೋಲ್ ಗಳನ್ನು ಕೂಡ ಕವರ್ ಮಾಡಿದ್ದೆ. ಎಕ್ಸಿಟ್ ಪೋಲ್ ಗಳಲ್ಲಿ ಬಿಜೆಪಿಗೆ ಅಧಿಕಾರ ಸಿಗಬಹುದು ಅಸ್ಸಾಂ ಹಾಗೂ ವೆಸ್ಟ್ ಬೆಂಗಾಲ್ ಅಲ್ಲಿ, ಜೊತೆಗೆ ಪುದುಚೇರಿಯಲ್ಲೂ ಕೂಡ ಅಂತ ಬಂದಿತ್ತು. ಅದೇ ರೀತಿ ಟ್ರೆಂಡ್ಸ್ ಇದೆ ಸದ್ಯದ ಮಟ್ಟಿಗೆ ನೋಡಬಹುದು. ಅಸ್ಸಾಮಲ್ಲಂತೂ ಈಗಾಗಲೇ ಎದ್ದು ಬಿಟ್ಟಿದ್ದಾರೆ. ಇದು ಎಲೆಕ್ಷನ್ ಕಮಿಷನ್ ನ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಸ್ವಲ್ಪ ಲೇಟ್ ಆಗಿ ಅಪ್ಡೇಟ್ ಆಗುತ್ತೆ. ನ್ಯೂಸ್ ಚಾನಲ್ ಗಳನ್ನ ನೋಡಿದ್ರೆ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಅಪ್ಡೇಟ್ ಕೊಡ್ತಾರೆ. ಬಟ್ ಇಲ್ಲಿ ಲೇಟ್ ಆಗಿ ಅಪ್ಡೇಟ್ ಆಗುತ್ತೆ. ಅಸ್ಸಾಂ ಅಂತೂ 80 ಸೀಟ್ ಗೆದ್ಬಿಟ್ಟಿದ್ದಾರೆ ಆಗ್ಲೇ. 2ರಲ್ಲಿ ಲೀಡಿಂಗ್ ಇದ್ದಾರೆ. ಇದು ಬಿಜೆಪಿ ಓನ್ ಆಗಿ, ಯಾಕಂದ್ರೆ ಅಲ್ಲಿ ಕೆಲವು ಬೇರೆ ಪಕ್ಷಗಳ ಜೊತೆ ಕೂಡ ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಓನ್ ಆಗಿ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡ್ಬಿಟ್ಟಿದೆ. ಹಾಗಾಗಿ ಏನ್ ಸಮಸ್ಯೆ ಇಲ್ಲ. ಕೇರಳದಲ್ಲಂತೂ ಕಾಂಗ್ರೆಸ್ ಗೆದ್ದಿದೆ 63 ಸೀಟು, ಸಿಪಿಐಎಂ 26, ಐಎಂಎಲ್ 22 ಈ ರೀತಿ ಗೆದ್ದಿದೆ. ಬಿಜೆಪಿ ಕೂಡ ಅಲ್ಲಿ 3 ಸ್ಥಾನಗಳನ್ನ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟನೇ ಮತ್ತೆ ಗೆಲ್ಬಹುದು ಅಂತ ಎಕ್ಸಿಟ್ ಪೋಲ್ ಗಳು ಹೇಳಿದ್ವು. ಅದೇ ರೀತಿ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರಿಸಲ್ಟ್ ಬಂದಿದೆ. ಇನ್ನು ತಮಿಳುನಾಡಲ್ಲಿ ಎಕ್ಸಿಟ್ ಪೋಲ್ ಗಳನ್ನ ನೋಡಿದ್ವಿ. ಯಾವುದೋ ಒಂದು ಎಕ್ಸಿಟ್ ಪೋಲ್ ಮಾತ್ರ ಟಿವಿಕೆ ಹೆಚ್ಚು ಸ್ಥಾನಗಳನ್ನ ಗೆಲ್ಬಹುದು ಅಂತ ಹೇಳಿತ್ತು. ಇನ್ನು ಉಳಿದವೆಲ್ಲವನ್ನೂ ಕೂಡ ಡಿಎಂಕೆ ಗೆಲ್ಬಹುದು ಅಂತ ಹೇಳಿದ್ವು. ಬಟ್ ಡಿಎಂಕೆ ಗೆದ್ದಿಲ್ಲ. ಟಿವಿಕೆ ಮೆಜಾರಿಟಿ ಮಾರ್ಕ್ ನ ಹತ್ರ ಬರ್ತಾ ಇದೆ. ಅಂದ್ರೆ ಮೆಜಾರಿಟಿನ ಅವ್ರ ಕೈಲೂ ಕೂಡ ಕ್ರಾಸ್ ಮಾಡಕ್ ಆಗಿಲ್ಲ. ಸದ್ಯದ ಮಟ್ಟಿಗಿನ ಟ್ರೆಂಡ್ಸ್ ಅನ್ನ ನೋಡಿದ್ರೆ ನೋಡಬಹುದು, 66 ಗೆದ್ದಿದ್ದಾರೆ, 40ರಲ್ಲಿ ಲೀಡಿಂಗ್ ಇದ್ದಾರೆ. ಅಂದ್ರೆ 106 ಆಗುತ್ತೆ. 118 ಬೇಕು ಅಲ್ಲಿ ಮೆಜಾರಿಟಿಗೆ. ಮೇ ಬಿ ಒಂದು 12 ಸೀಟ್ಸ್ ಕಡಿಮೆ ಆಗ್ಬೋದು. ಬಟ್ ಅಲ್ಲಿ ಅವರು ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ, ಯಾರನ್ನ ಸೆಳೀತಾರೆ ಗೊತ್ತಿಲ್ಲ. ಕಾದು ನೋಡ್ಬೇಕಾಗಿದೆ. ತಮಿಳುನಾಡಲ್ಲಿ ಬಿಜೆಪಿ ಅಂತೂ ಎಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಸದ್ಯದ ಮಟ್ಟಿಗೆ ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಬಿಜೆಪಿ 1 ಸೀಟನ್ನ ಗೆದ್ಕೊಂಡಿದೆ. ಎಡಿಎಂಕೆ 26 ಗೆದ್ದಿದೆ, 21ರಲ್ಲಿ ಲೀಡಿಂಗ್ ಇದೆ. ಹಾಗೆ ಎಲ್ಲರ ಕಣ್ಣಿದ್ದು ವೆಸ್ಟ್ ಬೆಂಗಾಲ್ ಮೇಲೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಸಲ ಏನಾಗ್ಬೋದು ಅಂತ ನೋಡ್ಬೋದು. ಆಸ್ ಆಫ್ ನೌ ಬಿಜೆಪಿ 107 ಗೆದ್ದಿದೆ, 99ರಲ್ಲಿ ಲೀಡಿಂಗ್ ಇದೆ. ಅಂದ್ರೆ 206 ಸೀಟ್ಸ್. ಅಂದ್ರೆ ಆರಾಮಾಗಿ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡುವಂತ ಚಾನ್ಸಸ್ ಇದ್ದೇ ಇದೆ. ಎಐಟಿಸಿ ಅಂದ್ರೆ ಇದು ಟಿಎಂಸಿ, ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಅಂತ. ಎಐಟಿಸಿ ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷ. 44ರಲ್ಲಿ ಗೆದ್ದಿದೆ, 37ರಲ್ಲಿ ಲೀಡಿಂಗ್ ಇದೆ. ಆಲ್ಮೋಸ್ಟ್ ಬಿಜೆಪಿ ಇಲ್ಲಿ ಗೆದ್ದಿದೆ ಅಂತಾನೆ ಹೇಳ್ಬೋದು. ಏನು ನಂಬರ್ ಆಫ್ ಸೀಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ, ಅಲ್ಪ ಸ್ವಲ್ಪ. ದೊಡ್ಡ ಮಟ್ಟದಲ್ಲಂತೂ ವ್ಯತ್ಯಾಸ ಆಗುವಂತ ಚಾನ್ಸಸ್ ಇಲ್ಲ ಇದನ್ನ ನೋಡಿದ್ರೆ. ಹಾಗಾದ್ರೆ ಓವರ್ ಆಲ್ ನಾವು ರಿಸಲ್ಟ್ ಅನ್ನ ನೋಡಿದ್ರೆ ಬಿಜೆಪಿ ಮುನ್ನಡೆಯನ್ನ ಗಳಿಸಿಕೊಂಡಿದೆ. ಎಸ್ಪೆಷಲಿ ನಾವು ಕೇರಳದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಳೆದ ಎಲೆಕ್ಷನ್ ಅಲ್ಲಿ ಬರೀ 1 ಸೀಟ್ ಅನ್ನ ಪಡ್ಕೊಂಡಿತ್ತು. ಈ ಸಲ 3 ಸೀಟ್ ಗೆದ್ದಿದೆ. ಹಂಗ್ ನೋಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ಪಡ್ಕೊಂಡಿದೆ. ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ LDF
ಆಡಳಿತ ಇತ್ತು. ಈಗ UDF ಆಡಳಿತಕ್ಕೆ ಬರುತ್ತಿದೆ, ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇದೆ. ತಮಿಳುನಾಡಲ್ಲಂತೂ ತಮಿಳುನಾಡಿನ ಮತದಾರ DMK ADMK ನೋಡಿ ಬೇಜಾರಾಗಿ ಕೊನೆಗೆ ಮೂರನೇ ಒಂದು ಆಯ್ಕೆ ಹೊಸದು ಸಿಕ್ತು, ವಿಜಯ್ ಪಕ್ಷ, ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಂಗ್ ನೋಡಿದ್ರೆ ಸ್ವಲ್ಪ ಕಳಪೆ ಅಂತಂದ್ರೆ ಬಿಜೆಪಿ ಸಾಧನೆ ತಮಿಳುನಾಡಲ್ಲಿ ಅಂತ ಹೇಳ್ಬೋದು. ಇನ್ನುಳಿದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಮಾರ್ಕೆಟ್ಗೆ ಪಾಸಿಟಿವ್. ಇದನ್ನ ಆಸ್ ಎ ಇನ್ವೆಸ್ಟರ್ ಹೇಗೆ ನೋಡಬೇಕು? ನಾವಿಲ್ಲಿ ಆಸ್ ಎ ಪೊಲಿಟಿಕಲ್ ಅನಲಿಸ್ಟ್ ಆಗಿ ಖಂಡಿತ ನಾನಂತೂ ಮಾರ್ಕೆಟ್ ನೋಡಲ್ಲ. ಯಾಕಂದ್ರೆ ಪೊಲಿಟಿಕಲ್ ಅನಲಿಸ್ಟ್ ಆಗಿ ನೋಡಿದ್ರೆ ನಾವು ಒಂದು ಅಜೆಂಡಾ ಇಟ್ಕೊಂಡಿರ್ತೀವಿ ನಮ್ಮ ಮುಂದೆ. ಆ ಅಜೆಂಡಾದ ಮೂಲಕನೇ ಅಥವಾ ಆ ಅಜೆಂಡಾದ ಕಪ್ಪು ಕನ್ನಡಕ ಹಾಕೊಂಡೆ ನೋಡ್ಬೇಕಾಗತ್ತೆ. ಸೊ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಇಲ್ಲಿ ಅರ್ಥ ಆಗೋದೊಂದೇ, ಜನ ಈಗಲೂ ಬಿಜೆಪಿಯನ್ನ ಬೆಂಬಲಿಸ್ತಿದ್ದಾರೆ ಅನ್ನೋದರ. ಹಾಗೆ ಇಲ್ಲಿ ಇಶ್ಯೂಸ್ ಹಲವಿರಬಹುದು, ಇಲ್ಲ ಅಂತಲ್ಲ. ಬಟ್ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಖಂಡಿತ ಇಲ್ಲಿ ಜನ ಬೆಂಬಲ ಸಿಗ್ತಾ ಇದೆ ಬಿಜೆಪಿಗೆ. ಇನ್ನು ಇದು ಮಾರ್ಕೆಟ್ಗೆ ಯಾವ ರೀತಿ ಪಾಸಿಟಿವ್ ಆಗ್ಬೋದು? ವಾಟ್ ಡಸ್ ಬಿಜೆಪಿಸ್ ಲೈಕ್ಲಿ ವಿನ್ ವೆಸ್ಟ್ ಬೆಂಗಾಲ್ ಮೀನ್ ಫಾರ್ ಸ್ಟಾಕ್ ಮಾರ್ಕೆಟ್ಸ್? ನೋಡ್ಬೋದು ಇಲ್ಲಿ, ದಿಸ್ ಕುಡ್ ಆಡ್ 50 basis points ಟು GDP, ಸೇ ಸುನಿಲ್ ಸಿಂಘಾನಿಯಾ. ಇವ್ರು ಯಾರು? ಇವರೊಬ್ರು ಅನಲಿಸ್ಟ್. ನೋಡ್ಬೋದು ಇಲ್ಲಿ, ಸ್ಪೀಕಿಂಗ್ ಅಟ್ ಅನ್ ಇಂಡಸ್ಟ್ರಿ ಇವೆಂಟ್, ಸುನಿಲ್ ಸಿಂಘಾನಿಯಾ ಸೆಡ್ regime change in West Bengal could add 0.5% to our GDP. It can add significant growth to our country and has the potential to be a huge multiplier to our economy. 50 basis points ಆಡ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಖಂಡಿತ ಇದು ಒಳ್ಳೆಯ ಬೆಳವಣಿಗೆನೆ. ಅಂದ್ರೆ 0.5% GDP ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ. ಜೊತೆಗೆ ನೋಡಬಹುದು, ವಿಕಾಸ್ ಕೆಮಾನಿ said the election outcome could unlock the state's economic potential. A good government can change the fortune of the state. It will also be a good for national security, he added. ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸ್ಟೇಟ್ ಆಗಿತ್ತಲ್ಲಿ ವೆಸ್ಟ್ ಬೆಂಗಾಲ್. ಯಾಕೆ ಅಂತಂದ್ರೆ ಒಂದು ಬಾಂಗ್ಲಾದೇಶದ ನುಸುಳುಕೋರರನ್ನ ತಡಿಬೇಕಿತ್ತು. ಅದಕ್ಕೆ ಅಲ್ಲಿನ ರಾಜ್ಯ ಸರ್ಕಾರದ ಕಡೆಗಿಂದ ಸೆಂಟ್ರಲ್ ಗವರ್ಮೆಂಟ್ ಗೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಬಹುಶಃ ನೀವು ನೋಡಿರ್ಬೋದು ಕೆಲವು ಸುದ್ದಿಗಳನ್ನ. ಅಲ್ಲಿ ಕೆಲವು ಕಡೆ ತಂತಿ ಬೇಲಿಯನ್ನ ಹಾಕ್ಲಿಕ್ಕೆ ಸ್ಟೇಟ್ ಗವರ್ಮೆಂಟ್ ಆರ್ಮಿಗೆ ಅಥವಾ BSF ಗೆ ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡಬೇಕು. ಬಟ್ ಅದನ್ನೇ ಮಾಡಿಲ್ಲ, ಅವರು ಮಾಡ್ತಾ ಇರಲಿಲ್ಲ ಇಂಟೆನ್ಷನಲಿ. ಹಾಗಾಗಿ ನ್ಯಾಷನಲ್ ಸೆಕ್ಯೂರಿಟಿಗೂ ಕೂಡ ಅದು ಥ್ರೆಟ್ ಆಗಿತ್ತು. ಹಾಗಾಗಿ ಈ ಸ್ಟೇಟ್ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು ಬಿಜೆಪಿಗೂ ಕೂಡ, ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲೂ ಕೂಡ. ಅದೊಂದು ಒಳ್ಳೆಯ ಬೆಳವಣಿಗೆ. ಮೇ ಬಿ ಒಂದಷ್ಟು ನುಸುಳುಕೋರರ ಹಾವಳಿ ಕಡಿಮೆ ಆಗ್ಬಹುದು. ಜೊತೆಗೆ ಎಕನಾಮಿಕ್ ಗ್ರೋತ್ ಮೊಮೆಂಟಮ್ ನ ಪಡ್ಕೊಳ್ಬಹುದು. ಯಾಕೆಂದ್ರೆ ನಾನು ನಿಜವಾಗ್ಲೂ ಲಿಟ್ರಲಿ ನನ್ನ ಕಾಲೇಜ್ ವರ್ಕಿಂಗ್ ಡೇಸ್ ಅಲ್ಲಿ ಕೋಲ್ಕತ್ತಾದ ಹಲವು ಸ್ಟೂಡೆಂಟ್ಸ್ ಜೊತೆ ನಾನು ಇಂಟ್ರಾಕ್ಷನ್ ಮಾಡಿದೀನಿ. ಸುಮಾರು ಜನ ನಮ್ಮ ಕಾಲೇಜಲ್ಲಿ ಬರ್ತಾ ಇದ್ರು ಓದ್ಲಿಕ್ಕೆ. ಅವರೇ ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಕಂಪನಿಗಳು ತುಂಬಾನೇ ಇದಾವೆ, ಬಟ್ ಎಲ್ಲಾನು ಲಾಕ್ಔಟ್ ಆಗಿದ್ದಾವೆ ಅಂತ. ಹಾಗೆ ಅಲ್ಲಿ ಗಂಡ್ ಮಕ್ಳಿಗೆ ಹೆಣ್ ಕೊಡ್ಬೇಕು ಅಂದ್ರೆ 2 ಕಂಡೀಷನ್ ಅಂತಾನು ಹೇಳ್ತಿದ್ರು. 2 ಕಂಡೀಷನ್ ಏನಂತಂದ್ರೆ ವೆಸ್ಟ್ ಬೆಂಗಾಲ್ ಬಿಟ್ಟು ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಕೆಲಸದಲ್ಲಿರ್ಬೇಕು ಒಂದು, 2ನೇದು ಗೌರ್ಮೆಂಟ್ ಕೆಲಸದಲ್ಲಿರ್ಬೇಕು. ವೆಸ್ಟ್ ಬೆಂಗಾಲ್ ಅಲ್ಲೇ ನಿಂಗ್ ಕೆಲಸದಲ್ಲಿ ಇದೆಯಾ ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿರ್ಬೇಕು. ಈ 2ರಲ್ಲಿ ಒಂದಿದ್ರೆ ಮಾತ್ರ ಹೆಣ್ಣು ಕೊಡ್ತಾರೆ, ಇಲ್ಲ ಅಂದ್ರೆ ಎಣ್ಣೆ ಕೊಡಲ್ಲ ಅಂತ ಹೇಳೋರು. ನಾನು ಫೇಸ್ ಟು ಫೇಸ್ ಮಾತಾಡಿರುವಂತ ಅನುಭವ ಇದು, ಯಾರನ್ನೋ ಕೇಳ್ಕೊಂಡು ಹೇಳ್ತಿರೋದಲ್ಲ. ಯಾಕಂದ್ರೆ ಇಂಡಸ್ಟ್ರಿಯನ್ನ ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ ಕಳೆದ 30 ವರ್ಷದಲ್ಲಿ ಲೆಫ್ಟ್ ಗವರ್ನಮೆಂಟ್ ಹಾಗೂ ಈಗಿನ TMC ಗವರ್ನಮೆಂಟ್. ಬಹುಶಃ ನೀವು ಟಾಟಾ ನ್ಯಾನೋ ಫ್ಯಾಕ್ಟರಿ ಸ್ಟೋರಿ ಕೂಡ ಕೇಳಿರ್ಬೋದು. ಆಕ್ಚುಲಿ ಫಸ್ಟ್ ಅವರು ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೋಗಿದ್ದು, ಅಲ್ಲೇನೇನೋ ಸಮಸ್ಯೆಗಳನ್ನ ಮಾಡಿದ್ರು ಅಂತಾನೆ ಗುಜರಾತ್ಗೆ ಶಿಫ್ಟ್ ಆಗಿದ್ದು. ಈ ರೀತಿ ಸಾಕಷ್ಟು ಇಂಡಸ್ಟ್ರೀಸ್ ಎದ್ದೋಗಿದ್ದಾವೆ ವೆಸ್ಟ್ ಬೆಂಗಾಲಿಂದ. ಒಳ್ಳೆಯ ಪ್ಲೇಸ್ ಬಿಸ್ನೆಸ್ ಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬ್ರಿಟಿಷರ ಕಾಲದಿಂದನೂ ಕೂಡ ಒನ್ ಆಫ್ ದ ಬಿಸ್ನೆಸ್ ಹಬ್ ಆಗಿದ್ದಂತದ್ದು. ಬ್ರಿಟಿಷರು ಯಾಕೆ ಭಾರತದಲ್ಲಿ ಅವರ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಫಸ್ಟ್ ಕೋಲ್ಕತ್ತಾನ, ಯಾಕೆಂದ್ರೆ ಅಂತಹ ಪ್ಲೇಸ್ ಅದು. ಬಟ್ ಈಗ ಅದೆಲ್ಲವನ್ನು ಕೂಡ ಹಾಳು ಮಾಡ್ಬಿಟ್ಟಿದ್ರು. ಮೇ ಬಿ ಅದು ಈಗ ಮತ್ತೆ ಮುನ್ನೆಲೆಗೆ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಿಜೆಪಿ ಗವರ್ನಮೆಂಟ್ ಬಂದ್ರೆ ಅದು ಪ್ರೋ ಬಿಸ್ನೆಸ್ ಇರುತ್ತೆ, ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್. ಅವ್ರು ಆಕ್ಚುಯಲ್ ಆಗಿ ಅದನ್ನ ಡೆಲಿವರ್ ಮಾಡ್ತಾರ ಕಾದು ನೋಡ್ಬೇಕು. ಹಾಗೆ ಮೇ ಬಿ ಅದು ಈ ಟರ್ಮ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರೀಚ್ ಆಗದೆ ಕೂಡ ಇರಬಹುದು. ಬಟ್ ಪ್ರಯತ್ನ ಅಂತೂ ಮಾಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮಾರ್ಕೆಟ್ಗೂ ಕೂಡ. ಇದೇ ಕಾರಣಕ್ಕೆ ಇವತ್ತು ಕೆಲವು ಶೇರುಗಳಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, ಸೆನ್ಕೋ ಗೋಲ್ಡ್, CSC, ಇಮಾಮಿ, ಅದರ್ಸ್. ವೆಸ್ಟ್ ಬೆಂಗಾಲ್ ಬೇಸಿಸ್ ಸ್ಟಾಕ್ಸ್ ರೈಸ್ ಅಪ್ ಟು 10% as BJP is historic win. ಯಾವಾಗ ಅರ್ಲಿ ಲೀಡಿಂಗ್ ಗೊತ್ತಾಯ್ತೋ ಇಮಿಡಿಯೇಟ್ಲಿ ಹಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಬಿಜೆಪಿ ಇದ್ರ ಬಗ್ಗೆ ತಮ್ಮ ಪ್ರಣಾಳಿಕೆಯಲ್ಲೇ ಒಂದಷ್ಟು ಎಂಡ್ಸ್ ಅನ್ನ ಕೊಟ್ಟಿದೆ ಕೂಡ. ಸೊ ನೀವು ಇಲ್ಲಿ ನೋಡಬಹುದು, ಎಂಡ್ಸ್ ಫ್ರಮ್ ಬಿಜೆಪಿ ಮ್ಯಾನಿಫೆಸ್ಟೋ, ಎಸ್ಪೆಷಲಿ ಸೆಕ್ಟೋರಲ್ ಇಂಟೆಂಟ್. ಮಾಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇರಬಹುದು, ಬಟ್ ಸೆಕ್ಟೋರಲಿ ಬರುವಂತ ಚಾನ್ಸಸ್ ಇರುತ್ತೆ. ನೋಡಬಹುದು, ರೀಪ್ಲಾಂಟೇಶನ್ ಪ್ರೋಗ್ರಾಮ್ಸ್ ಯೂಸಿಂಗ್ ಹೈ ಈಲ್ಡ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್. ಹಾಗೆ ಪೋರ್ಟ್ಸ್ ಅಂಡ್ ಮರಿಟೈಮ್, ಪೋರ್ಟ್ಸ್ ಗೆ ಫೇಮಸ್ ಆಗಿದ್ದಂತದ್ದು ಕೋಲ್ಕತ್ತಾ, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಬ್ಲೂ ಎಕಾನಮಿ ಅಂತಾನೆ ಕರೀತಾರೆ. ಇನ್ನು ಫಿಶರೀಸ್ ಅಂಡ್ ಅಕ್ವಾಕಲ್ಚರ್, ಇಂಡಸ್ಟ್ರಿ, an industrial park at Singur and 4 major industrial zones across the state. ಖಂಡಿತ ಇವರು ಮಾಡ್ತಾರೆ, ಯಾಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದೀವಿ ಅದನ್ನ. ಹಾಗೆ
ಜೂಟ್ ವುಮೆನ್ಸ್ ಮಂತ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಇದನ್ನಂತೂ ಆಸ್ ಎ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಆಗಿ ಪಾಸಿಟಿವ್ ಅಂತ ಹೇಳಕ್ ಆಗೋದಿಲ್ಲ, ಬಟ್ ಏನು ಮಾಡಕ್ ಆಗೋದಿಲ್ಲ. ಒಬ್ರು ಸ್ಟಾರ್ಟ್ ಮಾಡಿರೋ ಅಂದ್ರೆ ಇದು ಬ್ಯಾಡ್ ಪ್ರಾಕ್ಟೀಸಸ್ ಹೋಗ್ತಾ ಇರುತ್ತೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಅದನ್ನ ಶುರು ಮಾಡ್ತು, ಇದು ಎಲ್ಲ ರಾಜ್ಯಗಳಿಗೂ ಕೂಡ ರೋಗದ ತರ ಹರಡ್ತಾ ಇದೆ. ಅದೇನು ಮಾಡಕ್ಕಾಗಲ್ಲ, ಅದೊಂಥರ ರೋಗನೇ ಫ್ರೀ ಬೀಸ್. ಯಾಕಂದ್ರೆ ದುಡಿಯೋ ಕೈಗೆ ಕೆಲಸ ಕೊಡಬೇಕು, ಸರ್ಕಾರದ ಕೆಲಸ ಫ್ರೀ ಬೀಸ್ ಕೊಡೋದಲ್ಲ. ಫ್ರೀ ಬೀಸ್ ಕೊಡಬೇಕು, ಬಟ್ ಆ ಫ್ರೀ ಬೀಸ್ ಎಕಾನಮಿಗೆ ಸಪೋರ್ಟ್ ಮಾಡೋ ಅಂತವಾಗಿರ್ಬೇಕು. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ. ಫ್ರೀ ಬೀಸ್ ಅಲ್ಲಿ 2 ವಿಧಗಳಿದೆ, ಮೆರಿಟ್ ಫ್ರೀ ಬೀಸ್, ನಾನ್ ಮೆರಿಟ್ ಫ್ರೀ ಬೀಸ್. ಮೆರಿಟ್ ಫ್ರೀ ಬೀಸ್ ಓಕೆ, ಎಕನಾಮಿಕ್ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತವೆ. ನಾನ್ ಮೆರಿಟ್ ಫ್ರೀ ಬೀಸ್ ಎಕಾನಮಿಗೆ ಹೊಡೆತವನ್ನ ಕೊಡ್ತವೆ. ಹಾಗಾಗಿ ಹೊಡೆತವನ್ನ ಕೊಡೋದಕ್ಕಿಂತ ಗ್ರೋತ್ ಗೆ ಸಪೋರ್ಟ್ ಮಾಡೋ ಅಂತವನ್ನ ಕೊಟ್ಟರೆ ಒಳ್ಳೇದು. ಇನ್ನು ಯಾವೆಲ್ಲ ಕಂಪನಿಗಳಿದ್ದಾವೆ ವೆಸ್ಟ್ ಬೆಂಗಾಲ್ ರಿಲೇಟೆಡ್ ಎಸ್ಪೆಷಲಿ ಅಂತ ನೋಡೋದಾದ್ರೆ, ವೆಸ್ಟ್ ಬೆಂಗಾಲ್ ಹೆಡ್ ಕ್ವಾರ್ಟರ್ಡ್ ಪ್ರೈವೇಟ್ ಕಂಪನೀಸ್ ಬಂಧನ್ ಬ್ಯಾಂಕ್ ಇದೆ. ಬಂಧನ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿರುವಂತದ್ದು. ಇನ್ನು CSC ಕಲ್ಕತ್ತಾ ಎಲೆಕ್ಟ್ರಿಕ್ ಸಪ್ಲೈ ಕಾರ್ಪೊರೇಷನ್, ಇನ್ನು FMCG ಮೇಜರ್ಸ್ ITC, ಇಮಾಮಿ, ಇವುಗಳು ಕೂಡ ಕೋಲ್ಕತ್ತಾದ ಹೆಡ್ ಕ್ವಾರ್ಟರ್ ಅನ್ನು ಹೊಂದಿರುವಂತವು. ಬ್ರಿಟಾನಿಯಾ ಇದೆ, ಡಾಬರ್ ಇದೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ಟೀ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಾ ಇದ್ದು. ಇನ್ನು ಬಿರ್ಲಾ ಕಾರ್ಪೊರೇಷನ್ ಇದೆ, ಶ್ರೀ ಸಿಮೆಂಟ್. ಎಂಜಿನಿಯರಿಂಗ್ ಅಂಡ್ ಪ್ರೊಕ್ಯೂರ್ಮೆಂಟ್ ಗೆ ಬಂದ್ರೆ KEC ಇಂಟರ್ನ್ಯಾಷನಲ್, ಕಲ್ಪತರು ಪ್ರಾಜೆಕ್ಟ್ಸ್, ಲಿಂಡೆ ಇಂಡಿಯಾ ಇದೆ ಗ್ಯಾಸ್ ಸಪ್ಲೈಸ್ ಅಲ್ಲಿ, ಎಲ್ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಾಸ್, PCBL, ಬರ್ಜರ್ ಪೇಂಟ್ಸ್, ಸೆಂಚುರಿ ಪ್ಲೈಬೋರ್ಡ್ಸ್, ಗ್ರೀನ್ ಪ್ಲೈ ಇಂಡಸ್ಟ್ರೀಸ್, ಲಕ್ಸ್ ಇಂಡಸ್ಟ್ರೀಸ್, ರೂಪಾ ಅಂಡ್ ಕೋ, ಬಾಜಾರ್ ಸ್ಟೈಲ್, ವೇದಾಂತ್ ಫ್ಯಾಷನ್. ಹೀಗೆ ಸಾಕಷ್ಟು ಕಂಪನಿಗಳು ಸಿಗ್ತವೆ. ಎಸ್ಪೆಷಲಿ ಸೆಕ್ಟೋರಲ್ ವೈಸ್ ಹಾಗೆ ಸ್ಪೆಸಿಫಿಕ್ ಕಂಪನಿ ವೈಸ್ ಕೂಡ ಬೆನಿಫಿಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇನ್ನು PSU ಕಂಪನೀಸ್ ಕೂಡ ಇದ್ದಾವೆ ನೋಡಬಹುದು. ಕೋಲ್ ಇಂಡಿಯಾ, ಗಾರ್ಡನ್ ರಿಚ್ ಬಿಲ್ಡರ್ಸ್, ಯುಕೋ ಬ್ಯಾಂಕ್, ಬಲ್ಮಾರ್ ಲಾರಿ, MSTC, ಹಿಂದೂಸ್ತಾನ್ ಕಾಪರ್, ಈ ಕಂಪನಿಗಳು ಕೂಡ ಅಲ್ಲಿ ಕೆಲಸವನ್ನ ಮಾಡುತ್ತಿದ್ದಾವೆ. ಒಟ್ಟಿನಲ್ಲಿ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಮೇ ಬಿ ಅಲ್ಲಿನ ಇಂಡಸ್ಟ್ರೀಸ್ಗೆ ಒಂದು ಹೊಸ ಉರುಪನ್ನ ತರಬಹುದು. ಹಾಗೆ ಅಲ್ಲಿನ ಜನರಿಗೂ ಕೂಡ ಒಂದಷ್ಟು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು. ಕಾದು ನೋಡೋಣ. ಏನೋ ನಾನು ಅವಾಗ್ಲೇ ಹೇಳಿದ್ನಲ್ಲ 2 ಕಂಡೀಷನ್, ಮೇ ಬಿ ಆ ಕಂಡೀಷನ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆನೂ ಆಗ್ಬಹುದು. ಆಗ್ಲಿ ಅಂತಾನೆ ಹಾರೈಸೋಣ. ಸರಿಗಳಿರಿ. ಹಾಗೆ ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುವಂತಹ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.